ಸ್ನೇಹಿತರೆ, ಒಮ್ಮೆ ಯೋಚಿಸಿ, ನಿಮ್ಮ ಜೀವನದಲ್ಲಿ ಎಲ್ಲರೂ ನಿಮ್ಮ ಕೈಯನ್ನು ಬಿಟ್ಟರೆ ಆ ಸಮಯದಲ್ಲಿ ನಿಮ್ಮ ಜೊತೆ ಯಾರು ನಿಲ್ಲುತ್ತಾರೆ? ಇದು ಅಂತಹ ಸಮಯದಲ್ಲಿ ಒಬ್ಬರ ಕೈ ಬಿಡದೆ ನಿಂತ 5 ಜನರ ಕತೆ. ಇದು ಸ್ನೇಹದ ನಿಜವಾದ ಅರ್ಥ ಹೇಳುವ ಕತೆ. ಇದು ಪಾಂಡವರ ಕತೆ. ಹಸ್ತಿನಾಪುರದ ಅರಮನೆ. ಹೊರಗೆ ಶಾಂತಿ, ಆದರೆ ಒಳಗೆ ಅಸೂಯೆ ಉರಿಯುತ್ತಿತ್ತು. ದುರ್ಯೋಧನ ತನ್ನ ಮನಸ್ಸಿನಲ್ಲಿ ಯೋಚಿಸಿದ, ಪಾಂಡವರು ಇದ್ದರೆ ನನಗೆ ರಾಜ್ಯ ಸಿಗೋದಿಲ್ಲ ಎಂದು. ಅದಕ್ಕಾಗಿ ಒಂದು ಭಯಾನಕ ಯೋಜನೆ ಮಾಡಲಾಯಿತು. ಪಾಂಡವರಿಗೆ ಒಂದು ಸುಂದರ ಅರಮನೆ ಕಟ್ಟಿಸಲಾಯಿತು. ಅದು ನೋಡಲು ಸ್ವರ್ಗದಂತೆ ಕಾಣುತ್ತಿತ್ತು. ಆದರೆ ಅದು ಲಕ್ಷಾಗೃಹ, ಸಾವಿನ ಮನೆ. ಮೇಣ, ಎಣ್ಣೆ, ದಾಹ್ಯ ವಸ್ತುಗಳಿಂದ ಕಟ್ಟಿದ ಮನೆ. ಒಂದು ಬೆಂಕಿ ಸಾಕು, ಎಲ್ಲವೂ ಭಸ್ಮವಾಗುತ್ತದೆ. ಪಾಂಡವರನ್ನು ಅಲ್ಲಿ ವಾಸಕ್ಕೆ ಕಳುಹಿಸಿದರು. ಒಂದು ರಾತ್ರಿ ವಿದುರನು ಮೌನವಾಗಿ ಯುಧಿಷ್ಠಿರನ ಬಳಿ ಬಂದು, ಇದು ಸುರಕ್ಷಿತ ಸ್ಥಳ ಅಲ್ಲ, ಎಚ್ಚರಿಕೆಯಿಂದಿರಿ ಎಂದು ಹೇಳಿದ. ಯುಧಿಷ್ಠಿರ ಎಲ್ಲವನ್ನು ಅರ್ಥ ಮಾಡಿಕೊಂಡ. ಅವನು ತನ್ನ ಸಹೋದರರನ್ನು ನೋಡಿದ. ನಾವು ಇಲ್ಲಿ ಉಳಿಯೋದಿಲ್ಲ, ಆದರೆ ನಾವು ಒಟ್ಟಿಗೆ ಹೋರಾಡಬೇಕು ಎಂದು ಹೇಳಿದ. ಎಲ್ಲರೂ ಒಪ್ಪಿಕೊಂಡರು. ಆ ರಾತ್ರಿ ಒಂದು ಗುಪ್ತ ಸುರಂಗದ ಮೂಲಕ ಅವರು ನಿಧಾನವಾಗಿ ಹೊರಟರು. ಅಷ್ಟರಲ್ಲಿ ಅರಮನೆಗೆ ಬೆಂಕಿ ಹಚ್ಚಲಾಯಿತು. ಜ್ವಾಲೆಗಳು ಆಕಾಶ ಮುಟ್ಟುತ್ತಿದ್ದವು. ಆ ಕ್ಷಣದಲ್ಲಿ ಭೀಮ ಮುಂದೆ ಬಂದನು. ನಾನು ಎಲ್ಲರನ್ನೂ ರಕ್ಷಿಸುತ್ತೇನೆ ಎಂದು ಹೇಳಿದನು. ಅವನು ತನ್ನ ತಾಯಿಯನ್ನು, ತನ್ನ ಸಹೋದರರನ್ನು ಒಬ್ಬರನ್ನೊಬ್ಬರಾಗಿ ಹೊತ್ತುಕೊಂಡು ಆ ಸುರಂಗದ ಮೂಲಕ ಓಡಿದನು. ಅವರು ಹೊರಗೆ ಬಂದಾಗ ಅರಣ್ಯದ ಕತ್ತಲೆ ಅವರನ್ನು ಸ್ವಾಗತಿಸಿತು. ಅವರು ಅಲ್ಲೇ ನಿಂತರು. ಒಬ್ಬರನ್ನೊಬ್ಬರು ನೋಡುತ್ತಿದ್ದರು. ಯುಧಿಷ್ಠಿರ ನಿಧಾನವಾಗಿ ಹೇಳಿದ, ನಾವು ಜೀವಂತವಾಗಿದ್ದೇವೆ, ಯಾಕೆಂದರೆ ನಾವು ಒಟ್ಟಿಗೆ ಇದ್ದೇವೆ ಎಂದು. ಅರಣ್ಯ ಜೀವನ ಆರಂಭವಾಯಿತು. ಹಸಿವು, ದಾಹ, ಕಷ್ಟ ತುಂಬ ಹೆಚ್ಚಾಯಿತು. ಒಂದು ದಿನ ಭೀಮ ಕೋಪದಿಂದ, ಇದು ಯಾವ ಜೀವನ ಎಂದು ಕೇಳಿದನು. ಯುಧಿಷ್ಠಿರ ಶಾಂತವಾಗಿ ಉತ್ತರಿಸಿದನು, ಇದು ನಮ್ಮ ಪರೀಕ್ಷೆ. ನಾವು ಒಟ್ಟಿಗೆ ಇದ್ದರೆ ಎಲ್ಲವೂ ಸರಿಯಾಗುತ್ತದೆ ಎಂದನು. ಆ ದಿನದಿಂದ ಭೀಮ ಆಹಾರಕ್ಕಾಗಿ ಹೋರಾಡಿದ. ಅರ್ಜುನ ಶಕ್ತಿಗಾಗಿ ತಪಸ್ಸು ಮಾಡಿದ. ನಕುಲ ಮತ್ತು ಸಹದೇವ ಸೇವೆ ಮಾಡಿದರು. ಯುಧಿಷ್ಠಿರ ಎಲ್ಲರನ್ನೂ ಒಟ್ಟಿಗೆ ಹಿಡಿದಿಟ್ಟ. ಒಂದು ದಿನ ಅವರೆಲ್ಲರೂ ಬೆಂಕಿಯ ಸುತ್ತ ಕುಳಿತಿದ್ದರು. ಯುಧಿಷ್ಠಿರ ಹೇಳಿದನು, ನಮ್ಮ ಬಳಿ ಏನೂ ಇಲ್ಲ, ಆದರೆ ನಾವು ಒಟ್ಟಿಗೆ ಇದ್ದೀವಿ, ಅದೇ ನಮ್ಮ ಶಕ್ತಿ ಎಂದು. ಸಮಯ ಕಳೆಯಿತು. ಒಂದು ದಿನ ಸಭೆಯಲ್ಲಿ ದ್ರೌಪದಿಯನ್ನು ಎಳೆದುಕೊಂಡು ಬಂದರು. ಅವಳು ಕಣ್ಣೀರಿನಿಂದ ಕೇಳಿದಳು, ಇದು ನ್ಯಾಯವೇ ಎಂದು. ಪಾಂಡವರು ನೋಡುತ್ತಿದ್ದರು. ಭೀಮನ ಕೋಪ, ಅರ್ಜುನನ ನೋವು. ಆದರೆ ಅವರು ಯುಧಿಷ್ಠಿರನ ಕಡೆ ನೋಡಿದರೂ ಅವನು ಶಾಂತವಾಗಿದ್ದನು. ಅವರು ತಮ್ಮ ಕೋಪವನ್ನು ಹಿಡಿದಿಟ್ಟರು. ಆ ಕ್ಷಣದಲ್ಲಿ ಒಂದು ಪ್ರತಿಜ್ಞೆ ಮಾಡಿದರು, ಈ ಅವಮಾನಕ್ಕೆ ನ್ಯಾಯ ಕೊಡಿಸುತ್ತೇವೆ ಎಂದರು. ಕೊನೆಗೆ ಕುರುಕ್ಷೇತ್ರ ಯುದ್ಧ ಪ್ರಾರಂಭವಾಯಿತು. ಎರಡೂ ಸೇನೆಗಳು ಎದುರು ನಿಂತವು. ಅರ್ಜುನ ತನ್ನವರನ್ನೇ ನೋಡಿ ದುರ್ಬಲನಾದನು. ಅಷ್ಟರಲ್ಲಿ ಕೃಷ್ಣನ ಧ್ವನಿ ಅವನಿಗೆ ಕೇಳಿಸಿತು. ಧರ್ಮಕ್ಕಾಗಿ ಹೋರಾಡು ಎಂದು ಕೃಷ್ಣನು ಅವನಿಗೆ ಸಂತೈಸಿದನು. ಯುದ್ಧ ಆರಂಭವಾಯಿತು. ಭೀಮನು ಗರ್ಜಿಸಿದನು. ಅರ್ಜುನ ಬಾಣ ಹಾರಿಸಿದನು. ನಕುಲ, ಸಹದೇವ ಬೆಂಬಲಿಸಿದರು. ಯುಧಿಷ್ಠಿರ ಧರ್ಮದ ದಾರಿಯಲ್ಲಿ ನಿಂತನು. ಯುದ್ಧ ಮುಗಿದಿತು. ಪಾಂಡವರು ಜಯಿಸಿದರು. ಆದರೆ ಅವರು ತಿಳಿದುಕೊಂಡರು, ಈ ಜಯ ನಮ್ಮ ಶಕ್ತಿಯಿಂದಲ್ಲ, ನಮ್ಮ ಒಗ್ಗಟ್ಟಿನಿಂದ ಎಂದು. ಸ್ನೇಹಿತರೆ, ಸ್ನೇಹ ಎಂದರೆ ಸಂತೋಷದಲ್ಲಿ ಜೊತೆಯಾಗಿರುವುದಲ್ಲ, ಸಂಕಷ್ಟದಲ್ಲೂ ಕೈ ಬಿಡದಿರುವುದು. ಪಾಂಡವರು ನಮಗೆ ಅದನ್ನೇ ಕಲಿಸುತ್ತಾರೆ. ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಯಾವಾಗಲೂ ಕೈಬಿಡದ ಸ್ನೇಹಿತರು ಯಾರು? ಇದನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು ಸ್ನೇಹಿತರೆ. ಇವತ್ತಿನ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಶ್ರೀ ಕೃಷ್ಣನ ಕಥೆಯಲ್ಲಿ ಮತ್ತೆ ಭೇಟಿಯಾಗೋಣ.